ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶ ಪ್ರಕಾರ SIR ಪ್ರಕ್ರಿಯೆ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ತದೆ. ಈಗಾಗಲೇ ನಾನು ಬ್ರೀಫ್ ಮಾಡಿದ್ದೀನಿ. ರಾಜ್ಯದಲ್ಲಿರುವ 5,54,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗಲೇ ಕೈಗೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಆ್ಯಸ್ ಆಫ್ ಟುಡೇ 2 PM ವರೆಗೂ ನಮ್ಮದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,48,16,723 ಫಾರ್ಮ್ಸನ್ನು ನಾವು ಪ್ರತಿಯೊಂದು ಮತದಾರರ ಮನೆಗೆ ತಲುಪಿದ್ದೇವೆ. ಅದನ್ನು BLOಗಳು ಅವರ ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದಾರೆ. ಈ ಮಾಹಿತಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ರೆಕಗ್ನೈಸ್ಡ್ ಪ್ರತಿ 2 ತಾಸಿಗೆ ಒಮ್ಮೆ ನಾವು ಅವ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಈ ಮಾಹಿತಿ ಅದರ ಸಂಬಂಧವಾಗಿ ಈಗ ಸುಮಾರು ಚಿತ್ರದುರ್ಗ 98.95% ಮಾಡಿದ್ದಾರೆ, ದಾವಣಗೆರೆ 98.74%, ಉತ್ತರ ಕನ್ನಡ 98.66%, ಮಂಡ್ಯ 97.65%, ವಿಜಯನಗರ 97.57%, ಗದಗ್ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬವ್ 90% ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಔಟ್ ಆಫ್ 224 169 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 80%ಗಿಂತ ಜಾಸ್ತಿ ವಿತರಣೆ ಮಾಡಿದ್ದಾರೆ. ಇದು ತಮ್ಮ ಎಲ್ಲರ ಮಾಹಿತಿಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಡಿಸ್ಟ್ರಿಬ್ಯೂಷನಲ್ಲಿ ಈಗಾಗಲೇ 100% ಕಂಪ್ಲೀಟ್ ಮಾಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇವದುರ್ಗ 100% ಕಂಪ್ಲೀಟ್ ಮಾಡಿದ್ದಾರೆ, ಕುಮಟಾ 100% ಕಂಪ್ಲೀಟೆಡ್, ಹಿರೇಕೆರೂರು 100% ಕಂಪ್ಲೀಟೆಡ್, ಮಾಯಕೊಂಡ 100% ಕಂಪ್ಲೀಟೆಡ್, ಕಾರವಾರ 99.9%, ಮುಳಬಾಗಲ್ 99.83%, ಮೇಲುಕೋಟೆ 99.79%, ರೋಣ 99.78%, ಹಿರಿಯೂರು 99.64%, ಚಿತ್ರದುರ್ಗ 99.61%, ಚಳ್ಳಕೆರೆ 99.59%, ಕನಕಗಿರಿ 99.47%, ದಾವಣಗೆರೆ ಸೌತ್ 99.27%. ಈ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಈಗಾಗಲೇ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಆಮೇಲೆ ತುಂಬ ಕಡಿಮೆ ಇರೋ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದೆಂದು ನೋಡುವಾಗ ಬೊಮ್ಮನಹಳ್ಳಿ 35% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬ್ಯಾಂಗ್ಳೂರು ಸೌತ್ 39.95%, ಗೋವಿಂದರಾಜನಗರ್ 40%, ಮಹಾಲಕ್ಷ್ಮಿ ಲೇಔಟ್ 40%, ಹೆಬ್ಬಾಲ್ 41%. ಈ ರೀತಿ ನಗರ ಪ್ರದೇಶ ಇರುವ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ಅದರ BBMPಲಿ ಸುಮಾರು 40%ಗಿಂತ 44% ಒಟ್ಟಾರೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಜಿಟೈಸೇಷನ್ ಸಮೇತ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮತ್ತು ಎಲ್ಲೆಲ್ಲಿ ಪ್ಯಾರಲಲ್ಲಿ BLOಗಳು ಡಿಜಿಟೈಸ್ ಮಾಡ್ತಾ ಇರ್ತಾರೆ ಫಾರ್ಮನ್ನು, ಅಂದರೆ ಮತದಾರರು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಆ BLO ಕೈಗೆ ಬಂದು ಅದು ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಮಾಯಕೊಂಡ 34.9% ಪ್ರೋಗ್ರೆಸ್, ದೇವದುರ್ಗ 34%, ಚಿಕ್ಕಬಳ್ಳಾಪುರ 33%, ಮಸ್ಕಿ 30%, ಸಿಂಧನೂರು 30%, ಮೊಳಕಾಲ್ಮೂರು 28%, ಹಾನಗಲ್ 28%, ಚನ್ನಗಿರಿ 27%, ಮಾನ್ವಿ 27%, ಸಂಡೂರು 27%, ಅರಸೀಕೆರೆ 26%. ಈ ರೀತಿ ಡಿಜಿಟೈಸೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಸುಮಾರು 1,24,000 BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ BLAಗಳಿಗೆ ನಾವು ಈಗ ನಾವು ಡಿಸ್ಟ್ರಿಬ್ಯೂಷನ್ ಮತ್ತು ಡಿಜಿಟೈಸೇಷನ್ ಪ್ರಕ್ರಿಯೆಯಲ್ಲಿ ASDD ಎಂದು ಲಿಸ್ಟನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ASDDO ಲಿಸ್ಟ್ ಎಂದು ಹೇಳ್ತೀವಿ ನಾವು. ಈ ಲಿಸ್ಟನ್ನು ಸಮೇತ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೊಡಲಿಕ್ಕೆ ಇವತ್ತು ನಾನು ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕೊಟ್ಟಿದ್ದೀನಿ, ಎಲ್ಲ EROಗಳು ಕೊಟ್ಟಿದ್ದೀನಿ. ಪ್ರತಿ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿರುವ ಎಲ್ಲ EROಗಳು ಮತ್ತು ಎಲ್ಲ ಜಿಲ್ಲೆಯ DOಗಳು ಅವರು ಈ ASDDO ಲಿಸ್ಟನ್ನು ಎಲ್ಲ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಆ ಲಿಸ್ಟ್ ನೋಡುವಾಗ ಈಗಾಗಲೇ ಇವತ್ತು ದಿನ ಪ್ರಕಾರ 1,30,975 ಜನ ಯಾವುದೇ ಒಂದು ಕಾರಣಕ್ಕೆ ಅವ್ರನ್ನ ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಎಂದು BLO ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಡೆತ್ ಕೇಸಸ್ ಮರಣ ಹೊಂದಿರುವ ಕಾರಣದಿಂದ ಸುಮಾರು 53,435, ಪರ್ಮನೆಂಟ್ಲಿ ಶಿಫ್ಟೆಡ್ 65,479,
ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ವೋಟ್ ಇಟ್ಕೊಂಡಿದ್ದಾರೆ ಅಂತ 9,174, ಆಬ್ಸೆಂಟ್ ಕಾರಣದಿಂದ 2,314 ಮತ್ತು ಅದರ್ಸ್ ಎಂಬ ಕಾರಣದಿಂದ 573. ಇದರಲ್ಲಿ ಅದರ್ಸ್ ಎಂಬ ಕಾರಣ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ ಅಂತ ಆಗಿರ್ತದೆ, ಆ ರೀತಿ ತಗೋಬೇಕಾಗ್ತದೆ ನಾವು. ಸೊ ಇಷ್ಟು ವಿಷಯ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರ BLAಗಳಿಗೆ ಮತ್ತು ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೆ ನಾವು ಜಿಲ್ಲಾ ಹಂತವಾಗಿ ಮತ್ತು ERO ಹಂತವಾಗಿ ಮತ್ತು ಎಲ್ಲ ಪೊಲಿಟಿಕಲ್ ಬೂತ್ಗಳು ಏಜೆಂಟ್ಸ್ ಯಾರಿದ್ದಾರೆ ಅವರಿಗೆ ಬೂತ್ ಹಂತದಲ್ಲೂ ಕೊಡಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ವಿ. ಅದರ ಸಂಖ್ಯೆ ಒಟ್ಟು 1,30,975 ಆಗಿರ್ತದೆ. ಸೊ ಇಷ್ಟು ವಿಷಯ ಮಾಹಿತಿಯನ್ನು ಈಗಲೇ ಮತದಾರರಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರಕ್ರಿಯೆ ನಡೀತಾ ಇರ್ತದೆ. ಅರೌಂಡ್ 80% ಮೇಲ್ಪಟ್ಟು ಓವರಾಲ್ ನಮ್ಮದು ಎನ್ವೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಹಾಗಂದರೆ ಡಿಸ್ಟ್ರಿಬ್ಯೂಷನ್ ಮುಗಿಯೋದು ಮತ್ತು ಅದರ ಜೊತೆಗೆ ಪ್ಯಾರಲಲ್ಲಿ ಡಿಜಿಟೈಸೇಷನ್ ಸ್ಟಾರ್ಟ್ ಮಾಡೋದು. ಈಗ ಡಿಜಿಟೈಸೇಷನ್ ಬರುವ ಸಂದರ್ಭದಲ್ಲಿ ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡುವ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮನ್ನು ಡಿಜಿಟೈಸ್ ಮಾಡೋ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರುವುದಿಲ್ಲ. ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಅಂತ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಷನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ಜನ ಈಗಲೇ ತಂಡ ಮಾಡಿ ಕೆಲವು ಜಿಲ್ಲೆಯಲ್ಲಿ ಕಳಿಸ್ಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವರು ಸಮೇತ ತನ್ನ ಕ್ರಮವನ್ನು ನೋಡಿಕೊಂಡು ಬರ್ತಿರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರವಾಗಿ ಮತ್ತು ಜನರಿಗೆ ಮಾಹಿತಿ ತಲುಪುವ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷದ ನೋಂದಾಯಿತ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಮತದಾರರಿಗೆ ಮತ್ತು ಎಲ್ಲ ನಮ್ಮ ಸಿವಿಲ್ ಸೊಸೈಟಿ ವಾಲಂಟಿಯರ್ ಆರ್ಗನೈಸೇಷನ್ಸ್ ಎಲ್ಲರಿಗೂ ಸಮೇತ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗಿದ್ದರಿಂದ ಖಂಡಿತವಾಗಿ ಜನರಿಗೆ ಮಾಹಿತಿ ಫಿಲ್ ಮಾಡಲಿಕ್ಕೆ ಅವಕಾಶ ಟೈಮ್ ಇರ್ತದೆ ಮತ್ತು BLOಗಳಿಗೂ ಸಮೇತ ಡಿಜಿಟೈಸ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲದೆ ಅವ್ರ ನಿಗದಿತ ಅವಧಿಗಳಿಗೆ ಮುಗಿಸೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಎಲ್ಲಿ ಸ್ವಲ್ಪ ಕಡಿಮೆ ಪ್ರಗತಿ ಇದೆಯೋ ಅಂಥ ಕಡೆ ಪೂರ ಇನ್ನೂ ಹೆಚ್ಚಿನ ಸೂಪರ್ವಿಷನ್ ಮಾಡಿ ಫಾರ್ಮ್ಸನ್ನು ಹಂಚಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ವಿ. ಮತ್ತು ಈ ಸಂದರ್ಭದಲ್ಲಿ ನಾನು ತಮಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿದಿನ ಮೀಡಿಯಾಗೂ ಸಮೇತ ನಾವು ಪ್ರೆಸ್ ರಿಲೀಸ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ತಮ್ಮದು ಸಲಹೆಗಳು ಯಾವುದೇ ಇದ್ದರೂ ಸಮೇತ ಚುನಾವಣಾ ಆಯೋಗ ನಮ್ಮ CO ಆಫೀಸ್ ಖಂಡಿತವಾದ ಗೌರವಪೂರ್ವಕ ತಗೊಳ್ಳಲಾಗುವುದು ಎಂದು ಹೇಳುತ್ತಾ, ಈಗಾಗಲೇ ಏನು ಕಂಪ್ಲೇಂಟ್ಸ್ ಕೆಲವು ರಿಪೋರ್ಟ್ ಆಗಿದೆ ಫಸ್ಟ್ ಜುಲೈ 1ನೇ ತಾರೀಕು, ಅದು ಕುರಿತು ಸೂಕ್ತ ಡೈರೆಕ್ಷನ್ಸನ್ನು ಈಗಲೇ ಫೀಲ್ಡಿಗೆ ಒದಗಿಸಿಕೊಡಲಾಗಿದೆ ಎಂಬ ಮಾಹಿತಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.